ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೀನ್. ಪ್ರಿಯ ಸಹೋದರರೇ, ಇದ ಮಗದೊಂದು ದಿನವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಈ ವಚನವನ್ನು ಕೇಳುವಾಗ ಇದು ಅಂತರಂಗದ ಸ್ವಾರ್ಥ ಪ್ರಸಾರ. ಇದು ಇದು ಈ ಮುಂಜಾವಿನಲ್ಲಿ ನಮ್ಮ ಮುಂಜಾವಿನ ಔತಣವಾಗಿ ದೇವರು ನಮಗೆ ಕೊಡುವಂತ ಮುಂಜಾವಿನ ಸಂದೇಶವಾಗಿ ನೀಡುವಂತ ಸಂದೇಶವಾಗಿದೆ. ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಿರಿಚಿತ್ರರಾಗಿ ನಿಲ್ಲಲಿಕ್ಕೆ ಬೇಕಾಗಿ ಪರೀಕ್ಷೆಗೆ ಒಳಪಟ್ಟಂತ ಯೇಸು ಸ್ವಾಮಿ ಆ ಪರೀಕ್ಷೆಯನ್ನು ಗೆದ್ದದ್ದು ಹೇಗೆ ಎಂಬುದನ್ನು ದೇವರ ವಚನದಲ್ಲಿ ವ್ಯಕ್ತವಾಗಿ ಬರೆಯಲ್ಪಟ್ಟಿದೆ. ಅವರನ್ನು ಬೆಂಗಾಡಿಗೆ ಪವಿತ್ರಾತ್ಮರಾಗಿದೆ ಕಳುಹಿಸಿದ್ದು. ಈ ಕಾಲದಲ್ಲಿ ನಮ್ಮನ್ನು ಕೂಡ ಈ ಲೋಕದ ಜೀವನಕ್ಕೆ ಪವಿತ್ರಾತ್ಮ ನಮ್ಮನ್ನು ಮುನ್ನಡೆಸಬೇಕು. ಅದಕ್ಕಾರಂದ ಎಲ್ಲಾ ವನ್ಯಮೃಗಗಳು ಯೇಸು ಸ್ವಾಮಿಯನ್ನು ಸುತ್ತುವರಿದರು. ಆದರೆ ಆ ವನ್ಯಮೃಗದ ಮಧ್ಯೆ ದೇವರು 40 ದಿನಗಳ ಕಾಲ ಕಳಕೊಂಡರು. ನಾವು ಕೂಡ ಈ ಲೋಕದಲ್ಲಿ ವನ್ಯಮೃಗಗಳಂದೇ ಇರುವಂತ ಎಲ್ಲಾ ಮನುಷ್ಯರ ಮಧ್ಯದಲ್ಲಿ ನಾವು ಜೀವಿಸಿ ಬಾಳುವವರಾಗಿದ್ದಾರೆ. ಅದರಿಂದ ಪ್ರಿಯ ಮಕ್ಕಳೇ, ಕೆಲವೊಮ್ಮೆ ಅವರಿಂದ ನಮಗೆ ಏಟುಗಳು, ಬೆಟ್ಟುಗಳು, ಇನ್ನೇನ ಅಪಮಾನಗಳು, ಈ ಲೋಕದಲ್ಲಿ ಬರುವಂತ ಕಷ್ಟಗಳು ಎಲ್ಲವನ್ನು ಸಹಿಸಿಕೊಳ್ಳಿಕ್ಕೆ ಬೇಕಾಗಿ ಕೆಲವೊಮ್ಮೆ ನಮ್ಮನ್ನು ಕರೆಯುತ್ತಾರೆ. ಆ ಕರೆ ನಾವು ಸ್ವೀಕರಿಸಬೇಕು. ಅವರಿಗಾಗಿ ಅಲ್ಲ, ದೇವರಿಗೆ ಆಗಿ ಇದನ್ನು ಪೂರ್ಣವಾಗಿ ಸ್ವೀಕರಿಸಬೇಕು. ಯಾಕಂದ್ರೆ ಶಿಲುಬೆಯ ಮೇಲೆ ತನ್ನ ಪ್ರಾಣ ತ್ಯಾಗವನ್ನು ಮಾಡುವ ಮೊದಲು ಯೇಸು ಸ್ವಾಮಿ ಪ್ರಾರ್ಥಿಸಿದರು, ಇವರು ಮಾಡುವುದೇನೆಂದು ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿರಿ. ಈ ಕ್ಷಮೆಯ ಪ್ರೀತಿಯಾಗಿದೆ ಪ್ರಿಯ ಮಕ್ಕಳೇ ಈ ತಪಸ್ಸುಗಾರದಿಂದ ನಾವು ಪ್ರಾರಂಭಗೊಳಿಸಬೇಕಾದದ್ದು. ಅದಕ್ಕಾಗಿ ನಮ್ಮನ್ನು ದೇವರ ಅನುಗ್ರಹಿಸಿ ಆಶೀರ್ವಿಸಿ ಬೇಡುತ್ತಾ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್.